ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಏನು ನೀಮ್ ಅಥವಾ ಬೇವಿನ ಎಲೆ, ಬೇವಿನ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ನಮ್ಮನೆ ಕಂಪೌಂಡ್ ಒಳಗಡೆ ಇದೆ. ಇದು ಒಳ್ಳೆ ದೊಡ್ಡ ಮರ ಆಗಿದೆ. ನಾವು ಈ ಒಂದು 2-3 ವರ್ಷದಿಂದ ಇಷ್ಟೇ ಸಣ್ಣ ಮರ ಇತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಕಟ್ಟಿಂಗ್ ಮಾಡಿಸ್ತಾ ಇರ್ತೀವಿ ವರ್ಷದಲ್ಲಿ 1-2 ಸರಿ, ಆದರೂ ಇಷ್ಟು ದೊಡ್ಡದಾಗಿ ಮರ ಬೆಳೆದಿದೆ. ಒಂದು ರೀತಿ ಇದು ಒಳ್ಳೆಯದು. ಮನೆ ಹತ್ರ ಇದ್ದರೆ ಆಕ್ಸಿಜನ್ ಅಂತೂ ತುಂಬಾ ಕೊಡುತ್ತೆ ಬೇವಿನ ಮರ. ಎಲ್ಲರಿಗೂ ಗೊತ್ತು ಆಕ್ಸಿಜನ್ ಕೊಡೋದಂತೂ ಇದರಿಂದ ತುಂಬ ಮಾತ್ರದಲ್ಲಿ ನಮ್ಗೆ ಆಕ್ಸಿಜನ್ ಸಿಗುತ್ತೆ ಅಂತಲೂ ಗೊತ್ತು. ಅದು ಅಲ್ಲದೆ ಇದರಲ್ಲಿ ಇನ್ನೇನೇನು ಉಪಯೋಗಗಳಿವೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈ ಬೇವಿನ ಎಲೆ ಅಥವಾ ಬೇವಿನ ಮರದಿಂದ ನಮಗೆ ತುಂಬ ಉಪಯೋಗಗಳಿದೆ. ನಮ್ಮ ಆಯುರ್ವೇದಿಕ್ಕಲ್ಲೂ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತು. ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತು. ಬೇವಿನ ಮರದಿಂದ ಅಥವಾ ಬೇವಿನ ಎಲೆಯಿಂದ ಏನೇನು ಉಪಯೋಗ ಇದೆ ಅಂತ ತುಂಬ ಜನರಿಗೆ ಗೊತ್ತು. ಇದರಲ್ಲಿ ಆಕ್ಸಿಜನ್ ಸಿಗೋದಲ್ಲದೆ ಈ ಎಲೆಯನ್ನು ವರ್ಷದಲ್ಲಿ 1 ಸರಿ ಅಥವಾ 2 ಸರಿ ಆದರೂ ಒಂದು ಸ್ವಲ್ಪ ತಿನ್ನಬೇಕು. ನಾವು ಅದಕ್ಕೆ ನಮ್ಮಲ್ಲಿ ನೋಡಿ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನೋದೊಂದು ಪದ್ಧತಿಯಲ್ಲಿದೆ ಅಲ್ವಾ. ಅದು ಯಾಕೆಂದರೆ ನಮ್ಮ ಶರೀರದಲ್ಲಿರೋ ನಂಜೆಲ್ಲ ಹೊರಗೆ ಬಿಡಬೇಕಾಗುತ್ತೆ. ನಾವು ಏನೇನೋ ಆಹಾರ ಪದಾರ್ಥಗಳನ್ನೆಲ್ಲ ತಿಂದಿರ್ತೀವಲ್ವ, ಅಟ್ಲೀಸ್ಟ್ 1 ಸರಿ ಆದರೂ ತಿಂದರೆ ನಮ್ಮ ಶರೀರದೊಳಗೆ ಇಂಥ ಕಹಿ, ಇದು ತುಂಬ ಕಹಿಯಾದದ್ದು, ಇದು ನಮ್ಮ ಹೊಟ್ಟೆ ಒಳಗೆ ನಮ್ಮ ಶರೀರದೊಳಗೆ ಹೋದರೆ ನಮ್ಮ ಶರೀರದ ರಕ್ತವನ್ನು ಶುದ್ಧಿ ಮಾಡುತ್ತೆ. ಇದು ಈ ಬೇವಿನ ಎಲೆಯಿಂದ ರಕ್ತ ಶುದ್ಧತೆ ಆಗುತ್ತೆ. ಅದು ಅಲ್ಲದೆ ನಂಜನ್ನು ಹೊರಗೆ ತೆಗೆಯುತ್ತೆ. ನಂಜು ಕೆಲವೊಂದು ಸರಿ ಏನಾದರೂ ನಮಗೆ ಆಗಿರುತ್ತೆ ಮೈ ಒಳಗಡೆಯಿಂದ, ಅಂದರೆ ಇಂಟರ್ನಲ್ಲಿ ಅಥವಾ ಹೊರಗಡೆ ಬಾಡಿ ಹೊರಗಿಂದನೂ ನಮ್ಗೆ ಗೊತ್ತಿಲ್ಲದೇ ಏನೇನೋ ಆಗಿರುತ್ತಲ್ವ, ಅದಕ್ಕೆಲ್ಲ ಇದು ರಾಮಬಾಣ. ನಂಜನ್ನು ಹೊರಗೆ ತೆಗೆಯೋಕ್ಕೆ ತುಂಬ ಒಳ್ಳೆಯದು. ಒಂಥರ ದೊಡ್ಡ ಒಂದು ಮೆಡಿಸಿನ್ ಆಗಿ ಇದು ಕೆಲಸ ಮಾಡುತ್ತೆ. ಅದು ಅಲ್ಲದೆ ಈಗ ಹಲ್ಲು ನೋವು ಬಂದಾಗ ನೋಡಿ ದಂತ ಮಂಜನ್ನು ಮಾಡೋದು, ಇದರಲ್ಲಿ ಇದನ್ನು ಕಿತ್ಕೊಂಡು ಈ ಮಂಜನ್ನು ಮಾಡ್ತಾರೆ. ಅಂದರೆ ಹಲ್ಲುಜ್ಜೋ ಕೆಲಸನೂ ಮಾಡ್ತಾರೆ. ಮೊದಲಿನ ಕಾಲದಲ್ಲೆಲ್ಲ ಇಂಥದ್ರಲ್ಲೇ ಹಲ್ಲುಜ್ಜೋದನ್ನು ಮಾಡ್ತಿದ್ರಂತೆ. ಅದನ್ನು ನಾವು ಕೇಳಿದ್ದೀವಿ ಅಲ್ವಾ. ನಿಜವಾಗ್ಲೂ ಎಷ್ಟೆಲ್ಲ ಉಪಯೋಗ ಇದೆ ಇದರಿಂದ. ಸ್ನೇಹಿತರೆ, ಇನ್ನೂ ಗೊತ್ತಾ, ಇದು ಸೋಪನ್ನು ತಯಾರಿಸಲಿಕ್ಕೆ, ಸೋಪು ಅಥವಾ ಯಾವುದಾದ್ರು ಕ್ರೀಮ್ಗಳಿಗೂ ಇದು ಉಪಯೋಗ, ಅಂದರೆ ಯೂಸ್ ಮಾಡ್ತಾರೆ ಈ ಪ್ರಾಡಕ್ಟ್ಸಿಗೆ. ಅಂದರೆ ಬಾಡಿ ಸೋಪು ತಯಾರು ಮಾಡಲಿಕ್ಕೆ ಎಷ್ಟೋ ಸರಿ ನೀವು ಆ್ಯಡಲ್ಲೆಲ್ಲ ನೋಡಿರ್ತೀರ, ಈ ನೀಮ್ ಎಲೆನ ತೋರಿಸ್ತಾರಲ್ವ. ಇದು ಸೋಪ್ ಪ್ರಾಡಕ್ಟಿಗೂ ಬರುತ್ತೆ. ಇನ್ನೂ ಅಲ್ಲದೆ ಚಿಕನ್ ಪಾಕ್ಸ್ ಆಗಿರುತ್ತೆ ನೋಡಿ, ಈ ಸೆಕೆಗಾಲದಲ್ಲಿ ಭಾಳ ಮಾರ್ಚ್ ಏಪ್ರಿಲ್ ಟೈಮ್ನಲ್ಲಿ ಚಿಕನ್ ಪಾಕ್ಸೆಲ್ಲ ಆದಾಗ ಇದನ್ನು ಹಾಕಿ, ಎಲೆಯನ್ನು ಹಾಕಿ, ಇದನ್ನು ಬೆಡ್ ಮೇಲೆ ಹಾಕಿ ಅದನ್ನು ಹಾಕಿ ಮಲಗಿಸೋದು. ಏನು ಯಾರಿಗಾಗಿರುತ್ತಲ್ವ ಅವರನ್ನು ಇದನ್ನು ಹಾಸಿ ಮಲಗಿಸ್ತಾರೆ. ಅದು ತಂಪು ಮಾಡುತ್ತೆ ಅಂತ ಬಾಡಿ, ಏಕೆಂದರೆ ನಂಜಿರುತ್ತಲ್ವ, ಮತ್ತು ತುಂಬ ಹೀಟಾಗಿ ಆ ಗುಳ್ಳೆಗಳಿಗೆಲ್ಲ ಇದಾಗಲಿಕ್ಕೆ ತಂಪು ಕೊಡುತ್ತೆ ಇದನ್ನು ಹಾಕಿ ಮಲಗಿಸಿದಾಗ. ಆಮೇಲೆ ಇದ್ರ ನೀರನ್ನು ಹಾಕಿ ಇದ್ರ ನೀರಲ್ಲಿ ಹಾಕಿ ಕುದಿಸಿ ಸ್ನಾನ ಮಾಡಿದರೆ ನಮ್ಮ ಮೈಯಲ್ಲಿರುವ ಹೊಲಸುಗಳೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಅದೇ ನಾನು ಹೇಳಿದ್ನಲ್ಲ, ಚರ್ಮದ ರೋಗ ಎಲ್ಲ ಇದರಿಂದ ಚೆನ್ನಾಗಾಗುತ್ತೆ, ಕಡಿಮೆ ಆಗುತ್ತೆ. ಚರ್ಮದ ರೋಗ ಏನಾದರೂ ಇದ್ದರೆ ಈ ಬೇವಿನ ಎಲೆನ ಹಾಕಿ ಸ್ನಾನ ಮಾಡಿದರೆ, ನೀರಲ್ಲಿ ಹಾಕಿ ಕುದಿಸಿ ಸ್ನಾನ ಮಾಡಿದರೆ ಚರ್ಮದ ರೋಗಕ್ಕೆ ತುಂಬ ಒಳ್ಳೆಯದು, ಕಡಿಮೆ ಆಗುತ್ತೆ ಅದರಿಂದ ಚರ್ಮದ ರೋಗ ಅಂತಲೂ ಹೇಳ್ತಾರೆ. ತುಂಬ ನೋಡಿ, ಇದು ಒಂದು ಬೇವಿನ ಮರ ಕಹಿ ಅಂತ ನಾವು ಅಂದ್ಕೋತೀವಿ, ಆದರೆ ಅದರಿಂದ ಎಷ್ಟೆಲ್ಲ ಒಂದು ಉಪಯೋಗಗಳಿದೆ. ಇದು ಕೀಟನಾಶಕ, ಯಾಕೆಂದರೆ ಕಹಿ ಇರೋದ್ರಿಂದ ಇದು ಕೀಟನಾಶಕ ಔಷಧಿನೂ ತಯಾರಿಸ್ತಾರೆ. ಇನ್ನೂ ಅನೇಕ ಇದರಿಂದ ಉಪಯೋಗಗಳಿದೆ. ಎಲ್ಲಕ್ಕಿಂತ ಮೇಯ್ನಾಗಿ ಹೇಳ್ತಾರೆ ಶುಗರಿಗೆ ರಾಮಬಾಣ ಅಂತ. ಪ್ರತಿದಿನ 1 ಅಥವಾ 2 ಎಲೆನ ತಿಂದರೆ ಶುಗರು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದು ಒಂದು ನೋಡಿ ಎಷ್ಟು ದೊಡ್ಡ ಒಂದು ಉಪಯೋಗ ಅಲ್ವಾ. ಒಂದು ಶುಗರ್ ಕಂಟ್ರೋಲ್ ಮಾಡುವಷ್ಟು ಇದರಲ್ಲಿ ಶಕ್ತಿ ಇದೆ. ಯಾವುದೇ ಒಂದಾದರೂ ಲಿಮಿಟಲ್ಲಿ ಮಿತಿಯಾಗಿ ತಿನ್ನಬೇಕು, ಯೂಸ್ ಮಾಡಬೇಕು. ಅದ್ರ ಬಗ್ಗೆ ನಾನು ಶುಗರ್ ಇದ್ದವ್ರು ಇದನ್ನು ತಿನ್ನಿ ಅಂತ ನಾನು ಹೇಳಲ್ಲ, ಆದರೆ ಹೇಳಿದ್ದನ್ನು ಕೇಳಿದ್ದೀನಿ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಈ ಮೈಯೆಲ್ಲ ತುರಿಕೆ ಏನೇನೋ ಆಗುತ್ತೆ ನೋಡಿ, ಇನ್ಫೆಕ್ಷನ್ ಆದಾಗ ಈ ಬೇವಿನ ಎಲೆಯನ್ನು ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ. ಏನೋ ಮೈ ಮೇಲೆಲ್ಲ ಗುಳ್ಳೆಗಳು ಎಲ್ಲ ಬಂದಾಗ ಇದನ್ನು ಹಚ್ಚಿ ಅಥವಾ ಇದನ್ನು ನೀರನ್ನು ಸ್ನಾನ ಮಾಡಿದರೆ ಖಂಡಿತ ಇದರಿಂದ ನಮಗೆ ಉಪಯೋಗ ಸಿಗುತ್ತೆ. ಬಹುಶಃ ನಿಮಗೆ ನಾನು ಈ ವಿಡಿಯೋ ಮಾಡ್ತಾ ಇರುವಾಗ ಇಲ್ಲಿ ಕಂಪೌಂಡಲ್ಲಿ ಭಾಳಷ್ಟು ಗ್ರೌಂಡಲ್ಲಿ ಆಟ ಆಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಮನೆ ಪಕ್ಕಕ್ಕೆ ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇರ್ತಾರೆ. ನಿಮಗೆ ಕೇಳಿಸ್ತಿರ್ಬೋದು, ಡಿಸ್ಟರ್ಬ್ ಆಗ್ತಾ ಇರ್ಬೋದು ಫ್ರೆಂಡ್ಸ್. ಅದೇ ಒಂದು ಬೇವಿನ ಮರ
ದಿಂದ ಎಷ್ಟೆಲ್ಲ ಉಪಯೋಗ ಇದೆ ನೋಡಿ. ಆಕ್ಸಿಜನ್ನು, ಇನ್ಫೆಕ್ಷನ್ ಕಡಿಮೆ ಆಗುತ್ತೆ, ನಂಜನ್ನು ತೆಗೆಯುತ್ತೆ, ಮತ್ತು ಸೋಪು ಬಳಕೆಗೆ ಬರುತ್ತೆ, ಅಥವಾ ದಂತ ಮಂಜನಾಯ್ತು, ಶುಗರಿಗೆ ಆಯಿತು. ಆಮೇಲೆ ಈ ನೀರನ್ನು ಪ್ರತಿದಿನ ನಾವು ಈ ನೀರಿಗೆ ಅಥವಾ ಶುಗರ್ ಕಂಟ್ರೋಲ್ ಇಲ್ಲಾಂದರೂ ನಾವು ಆವಾಗವಾಗ ಇದನ್ನು ನಮ್ಮ ಹೊಟ್ಟೆಯೊಳಗೆ ಏನಾದರೂ ಇನ್ಫೆಕ್ಷನ್ ಇತ್ತು, ಏನಾದರೂ ಒಂದು ಕೆಟ್ಟ ಇದಿತ್ತು ಅಂದಾಗ ಇದನ್ನು ನೀರು ಕುಡಿದ್ರೆ, ಇದನ್ನು ಕುದಿಸಿ ಇದು ಒಳ್ಳೆಯದು. ಎಳೆ ಚಿಗುರನ್ನು ತಿನ್ಬಹುದು, ಅಷ್ಟೇನು ಕಹಿ ಆಗಲ್ಲ. ಯಾವಾಗಾದರೂ ಅವಾಗವಾಗ ತಿಂತಾ ಇರಬೇಕು. ಮತ್ತು ಬಾಡಿಯನ್ನು ಕೂಲ್ ಮಾಡುತ್ತೆ. ಅದು ಅಲ್ಲದೆ ಮತ್ತು ಮೈಯಲ್ಲಿರುವ ಒಂದು ಶರೀರದ ಒಂದು ವಿಷಕಾರಿ ವಸ್ತುವನ್ನು ಇದು ಹೊರಗೆ ತೆಗೆಯುತ್ತೆ. ಏನಾದರೂ ನಮಗೆ ಗೊತ್ತಿಲ್ಲದೇ ಏನೋ ನಮ್ಮ ಶರೀರದೊಳಗೆ ಏನಾದರೂ ನಾವು ತಿಂದಿರ್ತೀವಿ, ಏನೇನೋ ತಿಂದು ಆಹಾರ ತಿಂದು ನಮ್ಮ ಶರೀರದೊಳಗೆ ವಿಷಕಾರ ಏನು ಬ್ಯಾಕ್ಟೀರಿಯಾಗಳು ಇರಬಹುದು. ಆವಾಗ ಇದನ್ನು ಸ್ವಲ್ಪ ನೀರು ಕುಡಿದ್ರೆ, ಬಿಸಿ ಮಾಡ್ಕೊಂಡು ನೀರು ಕುಡಿಬಹುದು. ಇಲ್ಲ ಆವಾಗವಾಗ ನಾವು ಸ್ನಾನ ಮಾಡ್ಬೋದು. ಈ ನೀರಲ್ಲಿ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ನಾನ ಮಾಡ್ಬೋದು. ಇದರಿಂದ ಬಹಳಷ್ಟು ಉಪಯೋಗಗಳಿದೆ ಅಲ್ವಾ. ಈ ಬೇವಿನ ಮರ ಅಥವಾ ಬೇವಿನ ಎಲೆಯಿಂದ ಆಕ್ಸಿಜನ್ನಿಗಂತೂ ತುಂಬ ಒಳ್ಳೆಯದು. ಹಾಗಾಗಿ ನಾವು ಅಲ್ಲಿ ಇದನ್ನು ಬೆಳೆಸ್ತಾ ಇರಬೇಕು. ಇದು ಬೆಳೆಸೋದೇನು ಕಷ್ಟನೇ ಅಲ್ಲ, ಇದು ತಾನಾಗಿ ಹುಟ್ಟಿ ಬೆಳೆಯುತ್ತೆ. ಆದರೆ ಇದನ್ನು ನಾವು ಅಟ್ಲೀಸ್ಟ್ ನಮ್ಮ ಮನೆ ಹತ್ತಿರಕ್ಕೆ ಇಂಥ ಬೇವಿನ ಮರ ಇದ್ದರೆ ತುಂಬ ನಮಗೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.